ಆ ಪರಮೇಶ್ವರನನ್ನ ಬ್ರಹ್ಮನನ್ನ ಸೆರೆ ಹಿಡಿದುಕೊಂಡು ಹೋಗಿ 5,000 ವರ್ಷವಾಯಿತು. ಆ ದಾನವನ ಪಾದ ಸೇವೆಯನ್ನು ಮಾಡುತ್ತಿದ್ದೇವೆ ತಾಯಿ. ಅದಕ್ಕೋಸ್ಕರ ನಿನ್ನ ಬಳಿಗೆ ಬಂದಿದ್ದೇವೆ. 5,000 ವರ್ಷ ಅಮ್ಮ ಅಮ್ಮ 5,000 ವರುಷ ದಾನವನ ಪಾದದಲ್ಲಿ ಚಿಂಚಿತ ಉದಯವಿಲ್ಲದೆ ಸೇವೆ ಮಾಡುವೆವಮ್ಮ. ಅಮ್ಮ 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 ಜಗಜ್ಜನನಿ ಕರುಣಾಕರಿ ಶಂಕರಿ 5,000 ವರ್ಷ 5,000 ವರ್ಷ ಆ ದಾನವನ ಪಾದ ಸೇವೆಯನ್ನು ಮಾಡುತ್ತಿದ್ದೇವೆ ಅಮ್ಮ. ಸುರವಸ್ತುವೆಲ್ಲವೂ ಸೆರೆ ಹಿಡಿದಿದ್ದಾನೆ. ಲೋಕದ ಮಾನವರು ಉಳಿಗಾಲವಿಲ್ಲ. ಪತಿವೃತ ನಾರಿಯರು ಶ್ರೇಯಸ್ಸಿಲ್ಲ. ಎಲ್ಲರಿಗೂ ತೆಗೆದುಕೊಂಡು ಬಂದು ಅವನ ಸೆರೆಯಲ್ಲಿಟ್ಟುಕೊಂಡಿದ್ದಾನೆ ತಾಯಿ. ಅದಕ್ಕಾಗಿ ಪುರುಷರಿಂದ ಅವನಿಗೆ ಮರಣವಿಲ್ಲ. ನೀನಾದ್ರೂ ನಮ್ಮ ಪ್ರಾಣವನ್ನು ಉಳಿಸುತ್ತಿರುವೆ ಅನ್ನುತ್ತಾ ನಿನ್ನ ಪಾದ ಸೇವೆಗೆ ಬಂದು ಸೇವೆಯನ್ನು ಮಾಡುತ್ತಿದ್ದೇವೆ ತಾಯಿ. ನಮ್ಮನ್ನು ಜೀವದಾನವನ್ನು ಮಾಡುವಮ್ಮ. ಕುಮಾರ, ಹಾಗಾದರೆ ಮದಂಧರಾಗಿರತಕ್ಕಂಥ ರಕ್ತಬೀಜ ಮಹಿಷಾಸುರರೆಂಬ ದಾನವರು ನಿಮಗೆ ಇಷ್ಟೊಂದು ಚಿಂತೆಗೆ ಗುರಿ ಮಾಡಿರುವರೆ? ಹೌದಮ್ಮ. ನಾನಾದರೂ ಹಿಂದೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರಾಗಿ ಈ ಪ್ರಪಂಚವನ್ನು ಕಾಪಾಡಿಕೊಳ್ಳಿ ಎಂಬುದಾಗಿ ನಾನು ನಿಮಗೆ ಮಾತು ಕೊಟ್ಟಿದ್ದೆ, ನಿಮಗೆ ಧೈರ್ಯವನ್ನು ಕೊಟ್ಟಿದ್ದೆ. 101 ಬಿಲ್ಲು ಬಾಣಗಳನ್ನ, ಶಸ್ತ್ರಾಸ್ತ್ರಗಳನ್ನ ಎಲ್ಲವನ್ನು ಸಹಿತವಾಗಿ ನಿಮಗೆ ನಾನು ಕೊಟ್ಟು 101 ಅವತಾರದ ಶಕ್ತಿಯನ್ನು ಸಹಿತವಾಗಿ ನಿಮಗೆ ಬೋಧಿಸಿ 84 ವಿದ್ಯೆಗಳಲ್ಲಿಯೂ ಸಹಿತವಾಗಿ ನೀವು ಗಣ್ಯರಿಂದೆನಿಸಿಕೊಂಡು ಈ ಪ್ರಪಂಚಕ್ಕೆ ದೈವರಾಗಿ ಎಂಬುದಾಗಿ ನಾನು ನಿಮ್ಮನ್ನು ತ್ರಿಮೂರ್ತಿಗಳನ್ನಾಗಿ ಮಾಡಿಬಿಟ್ಟಿದ್ದಕ್ಕೆ ನಿಮ್ಮಿಂದಲೇ ಸೃಷ್ಟಿಯಾಗಿರ್ತಕ್ಕಂಥ ಅವನಿಂದ ನೀವೇ ಅವನ ಪಾದ ಒತ್ತುವುದಾದರೆ ನನಗೆ ಮುಖ ತೋರಬೇಡಿ, ತೊಲಗಿ ಆಚೆ. ಅಮ್ಮ, ಕೋಪ ಮಾಡಬೇಡ ತಾಯಿ. ಮಾಡಿಕೊಳ್ಳಬೇಡ ತಾಯಿ. ಕೋಪ ಮಾಡಬೇಡವಮ್ಮ. ಆ ದಾನವನು ಪುರುಷರಿಂದ ಗಂಡು ಎನ್ನುವಂತ ಪ್ರಾಣಿಯಿಂದ ಪ್ರಾಣ ಹೋಗಲಾರದೆ ಪಡೆದುಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ನಾನೇ ನಾರಾಯಣನು ಹೋಗಿ ಅವನ ಪಾದ ಸೇವೆ ಮಾಡ್ತಾ ಇದ್ದೀನಿ ಅಮ್ಮ. ಕುಮಾರ, ಅಮ್ಮ, ನನ್ನ ಪ್ರೀತಿಯ ಪುತ್ರನಾಗಿರ್ತಕ್ಕಂಥ ನೀನೇ ಹೋಗಿ ಆ ಮದಂಧನಾದ ರಕ್ತಬೀಜಾಸುರನ ಪಾದ ಸೇವೆ ಮಾಡ್ತಾ ಇರುವಿಯಾ? ಹೌದು ತಾಯಿ. ಹಿಡಿ ಭಾಷೆ ತೆಗೆದುಕೋ. ಜಡ್ಡು ದೀರದೋಳು ಅವನ ಸಿರವಳು ಕಂಚಲನು ನಾ ಮುರಿಯದಿದ್ದರೆ ಕಂಚಲಾಗದು ನಿಮಗೆ ನಾ ತಾಯಿಯಲ್ಲ. ನನ್ನ ಪ್ರೀತಿಯ ಕಂದನಾಗಿರುವ ನಿನ್ನಿಂದಲೇ ಆ ಪಾಪಿ ಪಾದ ಒತ್ತಿಸಿಕೊಳ್ಳಬೇಕಾದ್ರೆ ಹಿಡಿ ಭಾಷೆಯನ್ನ ಕೊಡುತ್ತಾಯಿ. ಇಲ್ಲಿಗೆ 8 ದಿವಸದ ಸಾಯಂಕಾಲ ಸೂರ್ಯನು ಅಸ್ತಂಗತನಾಗುವಷ್ಟರೊಳಗಾಗಿ ಆ ರಕ್ತಬೀಜಾಸುರ ಮಹಿಷಾಸುರರ ಆ ದಾನವರ ವಂಶವೇ ಇಲ್ಲದಂತೆ ಮಾಡದೆ ಹೋದರೆ ನಾನು ನಿಮಗೆ ತಾಯಿಯೇ ಅಲ್ಲ. ಲೋಕ ಮಾತೆ ಮತ್ತ ತಾಯಿ ಆದ ನೀನು ಮಕ್ಕಳಿಗೆ ಇಷ್ಟೊಂದು ಆಶೀರ್ವಾದವನ್ನು ಕೊಟ್ಟ ಮೇಲೆ ನಾವು ಬದುಕಿದೆವು ತಾಯಿ, ನಾವು ಬದುಕಿದೆವಮ್ಮ. ಹೋಗಿ ನಾಳೆ ಬೆಳಗಿನ 7 ಗಂಟೆಗೆ ಸರಿಯಾಗಿ ನಾನು ಜಗನ್ಮೋಹಿನಿಯ ವೇಷವನ್ನು ಧರಿಸಿಕೊಂಡು ಬಂದು ಆ ದಾನವನಾದ ರಕ್ತಬೀಜಾಸುರನ ಉದ್ಯಾನವನವನ್ನು ಸೇರಿ ಆಮೇಲೆ ನನ್ನ ಪರಾಕ್ರಮ ತೋರ್ತೇನೆ. ಕಾವಿನ ಹೊರಳಿ ನಡೆಯಿರಿ. ಅಮ್ಮನಾಗಿರುವಂತ ಆದಿಶಕ್ತಿ ದೇವಿಯು ಅವಯವನ್ನು ಕೊಟ್ಟ ಮೇಲೆ ಬಂದು ದಾನವರಿಗೆ ಕೊಲ್ಲುತ್ತಿದ್ದಾರೆ. ಇರಲಿ, ಕೊಟ್ಟಂತೆ ನನ್ನ ಅವತಾರದ ರೂಪನ್ನು ತೋರಿ ಆ ಮದಂಧರನ್ನು ಸಂಹಾರವನ್ನು ಮಾಡುತ್ತೇನೆ. ಈಗಲೇ ನಾನು ಜಗನ್ಮೋಹಿನಿಯ ವೇಷವನ್ನು ಧರಿಸಿಕೊಂಡು ಈ ಪ್ರಪಂಚದಲ್ಲಿ ಇಲ್ಲದ ಸರ್ವಾಂಗ ಸುಂದರಿಯ ವೇಷವನ್ನು ಧರಿಸಿಕೊಂಡು ಆ ದಾನವನ ಉದ್ಯಾನವನಕ್ಕೆ ಹೋಗುತ್ತೇನೆ. ಜೈ ಗುರು ಮಲ್ಲೇಶ. ನನ್ನ ರೂಪ ಲಾವಣ್ಯಗಳನ್ನು ನೋಡಿದ್ಯಾದ್ರೆ ಆ ತ್ರಿಕಂಡೇಶನಾದ ಪರಮೇಶ್ವರನಿಂದಲೂ ಏಕೆಯೋ ಆದಿಶಕ್ತಿ ಎಂಬುದಾಗಿ ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. ಇದೇ ರೂಪಿನಿಂದ ಹೋಗಿ ಆ ದಳಿಗ ಕಳಹದವರನ್ನು ಸಂಹಾರವನ್ನು ಮಾಡುವುದಕ್ಕೆ ತಕ್ಕ ರೂಪೇ ಸರಿ. ಇರಲಿ, ನಾನೀಗಲೇ ದಾನವನ ಉದ್ಯಾನವನಕ್ಕೆ ಹೋಗುತ್ತೇನೆ. ಹೊರವೂದೆಂತು ಸುರರ ಸುಗುಣಾಕರರ ಹೊರವೂದೆಂತು ಸುರರ ನಿಗಮಾಗಮಗಳ ನಿಂದಿಪ ದುರುಳರ ಬಗೆದು ಕರುಳ ಶಾಂಭವೆಯನಿದಲು ಹೊರವೂದೆಂತು ಸುರರ ಸುಗುಣಾಕರರ ಹೊರವೂದೆಂತು ಸುರರ.
ಉದ್ಯಾನವನಕ್ಕೆ ಹೋಗುತ್ತೇನೆ. ಇಂತಿಂತ ತರತರವಾದ ರೂಪ ಲಾವಣ್ಯಗಳನ್ನು ನೋಡಿದಂತ ದುಷ್ಟ ದಾನವರು ನನ್ನನ್ನು ಸುಮ್ಮನೆ ಬಿಡುವರೆ, ನನ್ನನ್ನು ಮೋಹಿಸುವುದಕ್ಕೆ ಬರುತ್ತಾರೆ. ಆಗ ಒಬ್ಬೊಬ್ಬರಿಗೆ ಹೇಳುವುದು, ಅವರ ರಕ್ತ ಮಾಂಸಾದಿಗಳನ್ನು ಭವದೇವಿಗೆ ಅರ್ಪಿತವನ್ನು ಮಾಡುವುದು. ನಮ್ಮ ಟೇಪ್ ಕಟ್ಟವಳೆ, ನಮ್ಮ ಟೇಪ್ ಕಟ್ಟವಳೆ, ಹಸಿರಿನ ಟೇಪ್ ಕಟ್ಟವಳೆ, ಕಪ್ಪಿನ ಟೇಪ್ ಕಟ್ಟವಳೆ, ನಮ್ಮ 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 ಟೇಪ್ ಬೇಡ. ಯಾರೋ ನೀನು? ನಾನು ಬಾಳೆಕಾಯಿ ಬೋಂಡ. ನಿಮ್ಮ ಅಪ್ಪನ ಹೆಸರೇನು? ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ಚಕ್ಕಾರಿ ಗುಂಡ. ನಿನ್ನ ಹೆಸರು ಬಾಳೆಕಾಯಿ? ಬಾಳೆಕಾಯಿ ಬೋಂಡ. ಬಜ್ಜಿ ಅಲ್ಲ, ಬಾಳೆಕಾಯಿ ಬೋಂಡ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ನೀನು? ನಾನು ವನ ಕಾಯ್ತಾ ಇದ್ದೀನಿ. ವನವ ಯಾರ್ದ? ನಮ್ಮ ರಾಜ ರಕ್ತ ಬೀಜದ ರಾಜ, ರಕ್ತ ಬೀಜದ ರಾಜ. ರಕ್ತ ಬೀಜಾಸುರ ಮಹಾರಾಜನ ಉದ್ಯಾನವನ ಕಾಯ್ತಾ ವನ ಕಾಯ್ತಾ ಇದ್ದೀನಿ. ಇವತ್ತು ಹುಲಿ, ಕಳ್ಳಿ, ಸಿಂಹ, ಶಾರ್ದೂಳ ಯಾವ ಇಲ್ಲ, ಬಂದಿಲ್ಲ. ಊರ ಕಡೆಗೆ ಹೋಗ್ತೀನಿ. ರಾಜನಿಗೆ ಹೇಳಕ್ ಊರ ಕಡೆ ಯಪ್ಪ ಯಾಕೆ ಬಿದ್ದೋದ? ಯಾಕೋ ಹಿಂಗ್ ಬಿದ್ದೋದೆ? ಯಪ್ಪ ಏನ ಏನ ಹೆಂಗೈತೆ ಯಪ್ಪ, ಹೆಂಗೈತೆ ಯಪ್ಪ. ಏನು ಏನ ಇಲ್ಲೋಡು ಉಳ್ಕಿ ಹೆಂಗಾರ ಉಳ್ಕಿ. ಅವ್ವೇ ಅದ್ ನನ್ನ ಮಗಳು ಕಣೋ, ಹೂವ ಬಿಡಿಸಕ್ ಬಂದದೆ. ಇದು ನಿನ್ನ ಮಗಳ? ಏ ನಾನು ನಮ್ಮ ಹೆಂಗಸರು ಅಂತ ಮಾಡಿದ್ದೆ. ಅಲ್ಲಿ ಮೇಲೆ ಹೊಡ್ಬಿಟ್ರಿ. ನನ್ನ ಮಗಳು ಕಣೋ. ನಿನ್ನ ಮಗಳ? ಈಗ ಈಗ ಒಂದು ಕೆಲಸ ಮಾಡೋಣ. ಇವಳು ನಿನ್ನ ಮಗಳಾದ್ರೆ ನಮ್ಮ ರಾಜನಿಗೆ, ರಾಜ ರಕ್ತ ಬೀಜಾಸುರ, ಅವನು ಕೊಟ್ಟು ಮದುವೆ ಮಾಡಿಬಿಟ್ರೆ ನೀನು ಇವಳಿಗೂ ಅವನಿಗೂ ಬೆಳೆ ಚೆನ್ನಾಗದೆ. ನೀನು ಬೇಕಾದಷ್ಟು ಸಂಬಳ ಕೊಡ್ತಾನೆ. ಹಂಗಿದ್ಮೇಲೆ ಮಹಾರಾಜನಿಗೆ ಹೇಳ್ಬಿಟ್ಟು ಬಾ ಹೋಗು. ಹೇಳ್ಬಿಟ್ಟು ಬರ್ತೀನಿ. ಅವಳಿಗೆ ನೀನಿಲ್ಲ ಕೂತ್ಕೋ. ಪಪ್ಪಳ ಮಂಚ್ ತತ್ತೀನಿ, ಬಂಗಾಳಗಮ್ ತತ್ತೀನಿ, ಕಳಕಾಯಿ ತತ್ತೀನಿ, ಮಿಠಾಯಿ ತತ್ತೀನಿ, ಸೀಡೆ ತತ್ತೀನಿ, ಲಂಗ ತತ್ತೀನಿ. ಆಮೇಲೆ ಇನ್ನೇನು ತಿಂತೀಯ? ಬುಟ್ಕತ್ತು ತತ್ತೀನಿ, ಬುಟ್ಕತ್ತು. ಇಲ್ಲಿ ಕೂತ್ಕೋ ಬರ್ತೀನಿ. ನಾನು ನನ್ನ ಹೆಸರು ಬಾಳೆಕಾಯಿ ಬೋಂಡ. ನನ್ನ ಹೆಸರು ಬಾಳೆಕಾಯಿ ಬೋಂಡ. ನಾನು ಬಡ ತಗವ, ನೀನಿಲ್ಲ ಕೂಕೋ. ಕಳಕಾಯಿ ತತ್ತೀನಿ. ದಾನವನಲ್ಲಿ ಓರ್ವ ದಾನವನು ಬಂದು ನಾನಿರುವ ಸ್ಥಳವನ್ನ ನನ್ನನ್ನು ನೋಡಿಕೊಂಡು ಹೋಗಿ ಆತನ ದೊರೆಯಾದ ರಕ್ತಬೀಜಾಸುರನಿಗೆ ಹೇಳಿ ತಿಳಿಸುತ್ತಾನೆ. ಅನಂತರ ಒಬ್ಬೊಬ್ಬರಾಗಿ ನಾನಿರುವ ಸ್ಥಳಕ್ಕೆ ಬರುತ್ತಾರೆ. ಇರಲಿ, ನೋಡೋಣ. ಅಲ್ಲಿ ಕಾಣುತ್ತಿರುವ ಆ ವೃಕ್ಷದ ಓಹೋ, ವನ ಕಾಯ್ತಕ್ಕಂತ ಧೂತ, ನಮೋ ನಮೋ. ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ವನದಲ್ಲಿ ಮೃಗತತಿಗಳು ಜಾಸ್ತಿಯಾಗಿದ್ದಾವೆ ಎಂಬುದಾಗಿ ಧೂತರು ಬಂದು ಹೇಳಿದ್ದರು. ಅಯ್ಯೋ ಅದಿರ್ಲಿ, ವನ ಕಾಯೋದಿರ್ಲಿ. ಅಯ್ಯ ಒಂದು ಮಾಲ್ ಬಂದದೆ. ಏನು ಬಂದಿದೆ? ಏನು ಮಾವು ಎಂಬುದಾಗಿ ಹೇಳುತ್ತಾ ಇರುವೆಯಲ್ಲ? ಅಯ್ಯ ಎರಡು ಕಾಲಿನ ಬಿಡ್ಗ. ಎಲ್ಲನ್ನ ಎರಡು ಕಾಲಿನ ಮೃಗಗಳು ಎಲ್ಲಿಯಾದರೂ ಉಂಟೇನೋ? 4 ಕಾಲಿನ ಮೃಗಗಳಿದ್ದಾವೆ. ಅಯ್ಯ ಕಣ್ಣಲ್ಲಿ ನೋಡಲು ಕಣ್ಣಗಾರಿಯು, ಹೆಣ್ಣಿನ ಕೂಲವಲ್ಲ, ಪಂಡಿತ ಲಾಲವಲ್ಲ, ಕಣ್ಣಲ್ಲಿ ನೋಡಲು ಕನ್ನಗನಾರಿಯು. ಅವಳು ಹೆಣ್ಣಿನ ಕುಲ ಅಲ್ಲ ಕಣ. ಈ ಪ್ರಪಂಚದಲ್ಲಿ ಹೆಣ್ಣಿನ ಕುಲ ಅಲ್ಲ ಅವಳು. ಹೆಣ್ಣಿನ ಕುಲವಲ್ಲ, ಬಣ್ಣಿಸಲಸದಳವಲ್ಲ. ಹಾಗಿದ್ದ ಮೇಲೆ ನಮ್ಮ ಉದ್ಯಾನವನಕ್ಕೆ ಯಾವ ಅಂಬಿಕೆ ಬಂದಿದ್ದಾಳೆ ಹೇಳೋ? ಅಯ್ಯ ಅವಳು ಯಾರು ಗೊತ್ತಿಲ್ಲ ಕಣ. ಹೆಂಗವಳು ಗೊತ್ತಾ? ಚೆನ್ನಾಗಿದ್ದಾಳೆ. ಏನ ಹೆಣ್ಣೋ, ಗಜನಿಂಬೆ ಹಣ್ಣೋ, ಸುಂದರ ಬಾಳೆ ಹಣ್ಣೋ ತಂದು ನಿನ್ನ ಬಾಯಿಗೆ 3 ಇಡಿ ಮಣ್ಣು. ಹಾಗಿದ್ದ ಮೇಲೆ
ನನ್ನ ರೂಪಿಗೂ ಆಕೆಯ ರೂಪಿಗೂ ಎರಕದ ಬೊಂಬೆಯಲ್ಲಿ ಕಾಣುತ್ತಾ ಇರುವುದೇನು? ಹೂಕಣ್ಯ, ಈಗ ಯಾರನ್ನಾರ ಕಳಿಸ್ಕೊಡು. ಈಗ ಒಂದು ಕೆಲಸ ಮಾಡು, ಅಲ್ಲಿಂದಲೇ ಹೆಣ್ಣು ಶೃಂಗಾರ ಮಾಡ್ಕೊಂಡ್ ಬಂದ್ಬಿಡೋಣ. ನೀನು ಇಲ್ಲೇ ಮದುವೆ ಗಾಂಡಾಗಿರು. ಆಕೆ ನನಗೆ ಲಗ್ನವಾಗುತ್ತಾ ಇದ್ದಾಳೆ ಏನು? ನಮ್ಮ ಮಾವು ಚೆನ್ನಾಗಿದ್ದೇನೆ ಅಂತ ಮೊದ್ಲೇ ಕೇಳಿದ್ಲು. ಏನು ನಮ್ಮ ಮಾವನಂತಾಗಿದ್ದಾನೆ. ಆಗಿದ್ದ ಮೇಲೆ ಆಕೆಯನ್ನು ಕರೆದುಕೊಂಡು ಬರುವುದಕ್ಕೆ ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಯೋ ಮಹಿಷಾಸುರ, ಹ, ಆಮೇಲೆ ನಿನ್ನ ಮಂತ್ರಿ ಶರಗ್ರೀವ, ಶುಂಭ, ನಿಶುಂಭ, ದಾರ್ಬಲ, ವಜ್ರಬಾಹುಕ, ಸಲಿದೃಕಬಾಹು, ಘೋರನಯನ, ಚಿಕ್ಕಸುರ, ಬಿಡಾಲ, ರಸಿರೋಮ, ರುದಾಗ್ರ ಇವ್ರಿಗೆ ಕಳಿಸ್ಕೊಡು ಸಾಕು. ಅವರೆಲ್ಲರಿಗೂ ಏತಕ್ಕೆ ಕಳಿಸಬೇಕು? ಯೋ ಕಳಿಸ್ಕೊಡೆ ಬರ್ಲಿ. ಆಯ್ತು ಆಯ್ತು, ಹೋಗು, ಕಳಿಸಿಕೊಡುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಕರ್ಮ ಜಾಸ್ತಿ ಆಗದೆ ಒಬ್ಬೊಬ್ಬರಾಗಿ ಹೋಯ್ತಾ ಇರ್ಲಿ. ಯಾರಲ್ಲಿ? ಏನಪ್ಪಣೆ? ಶರಗ್ರೀವ, ನನ್ನ ಒಂದನೇ ಮಂತ್ರಿಯಾಗಿರ್ತಕ್ಕಂಥ ಶರಗ್ರೀವನನ್ನು ಹೇಳಿ. ಹೋಗಿ ದೇವಿಯನ್ನ ನಾವಾದರೂ ಕೊಂದು ಬರೋಣ. ನಡೀರಿ ಹೋಗೋಣ. ಬರ್ತಿರುವಂತ ಅಂತ ದುಷ್ಟ ದಾನವರನ್ನ ತಕ್ಷಣದಲ್ಲೇ ಸಂಹಾರವನ್ನು ಮಾಡುತ್ತೇನೆ. ಹಬ್ಬಬ್ಬ, ಪರ್ವತಗಾತ್ರವಾಗಿರುವಂತ ಈ ಶರೀರ ಹೊತ್ತಂತ ಈ ಕೆಟ್ಟ ದಾನವರು ದೇವತೆಗಳಿಗೆ ಅಥವಾ ತ್ರಿಮೂರ್ತಿಗಳಿಗೆ ಶ್ರಮ ಕೊಡುವುದಿಲ್ಲವೇ? ಬರಲಿ ಮತ್ತಾರು ಬರುತ್ತಾರೆ ನೋಡುತ್ತೇನೆ. ಯಾರು ನೀನು? ನಾನು ನಮ್ಮ ಉದ್ಯಾನವನಕ್ಕೆ ಬಂದು ಸೇರಲು ಕಾರಣವೇನು? ನಾನು ಯಾರು ಎಂದು ಕೇಳುತ್ತೀವೇನಾ? ನಾನು ಯಾರಾದರೆ ನಿನಗೇನು? ನನ್ನಿಂದ ನಿನಗೆ ಏನಾಗಬೇಕಾಗಿದೆ? ಏತಕ್ಕೋಸ್ಕರವಾಗಿ ನಾನಿರುವ ಸ್ಥಳಕ್ಕೆ ಬಂದಿರುವೆ. ನೀನಿರುವ ಸ್ಥಳಕ್ಕೆ ಬಂದಿರುವುದು ಏತಕ್ಕೆಂದಿದ್ದೀಯಾದರೆ ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನಮ್ಮ ಒಡೆಯನಾಗಿರತಕ್ಕಂಥ ರಕ್ತಬೀಜಾಸುರ ನಿನ್ನನ್ನು ಕರೆದುಕೊಂಡು ಬಾ, ಲಗ್ನವಾಗಬೇಕು ಎಂದು ಹೇಳಿದ್ದಾನೆ. ನಾನಾದರೂ ಶರಗ್ರೀವ, ಮಹಾರಾಜನ ಮಂತ್ರಿ, ರಕ್ತಬೀಜಾಸುರನ ಮಂತ್ರಿ. ಏನೋ ಸಚಿವ, ಶರಗ್ರೀವ ಎಂದರೆ ನೀನೇ ಏನೋ? ಹೌದು. ಅಬ್ಬಬ್ಬ, ಹಾಗಾದ್ರೆ ನಾನು ನಿಮ್ಮ ಜೊತೆಯಲ್ಲಿ ಬರುತ್ತಾ ಇದ್ದೇನೆ ಮಹಾರಾಜನಿಗೆ ಲಗ್ನವಾಗುವುದಕ್ಕೆ. ಆದ್ರೆ ನಾನು ನಮ್ಮ ತಂದೆ ತಾಯಿಗೆ ನಾನೊಂದು ವಾಗ್ದಾನವನ್ನು ಕೊಟ್ಟಿರುವೆನು. ಬಹಳ ಯುದ್ಧದಲ್ಲಿ ಸೋಡಿತನಾಗಿ ಯಾರು ನನ್ನನ್ನು ಜಯಿಸುತ್ತಾರೆ ಅಂತವರಿಗೆ ನಾನು ಲಗ್ನವಾಗ್ತೀನಿ ಎಂದು ಹೇಳಿದ್ದೇನೆ. ಬಾ, ನನ್ನ ಮೇಲೆ ಮೊದಲಾಗಿ ಯುದ್ಧವನ್ನು ಮಾಡು, ಅನಂತರ ನಾನು ನಿನ್ನ ಜೊತೆಯಲ್ಲಿ. ಅಧಿಕವಾದ ಮಾತುಗಳನ್ನು ಹೇಳಬೇಡ. ನೀನೇನಾದರೂ ಕೂಡ ಪ್ರತಿ ಉತ್ತರವನ್ನು ಕೊಟ್ಟಿದ್ದೀಯ, ಆದರೆ ನಿನ್ನ ಜಡೆಗೆ ಕೈ ಹಾಕಿ ನಿನ್ನ ಮುಂದಲೇ ಹಿಡಿದು ಎಳೆದುಕೊಂಡು ಹೋಗುತ್ತೇನೆ. ಹಾಗಾದ್ರೆ ನನ್ನ ಜಡೆಗೆ ಕೈ ಚಾಚುತ್ತೀಯಾ? ಏನೇ ಮಾಡುವೆ? ಇದ್ಯಾವ ರೂಪಿದು? ನನ್ನ ಜಡೆಗೆ ಕೈ ಹಾಕಿ ಎಳೆಯುತ್ತಾ ಇರುವ ಯಾವ ಪ್ರಶ್ನ ನಿನ್ನ? ಹಾಗಾದ್ರೆ ಬಾ. ನಮ್ಮವರನ್ನೆಲ್ಲ ಕೊಂದು ಬಿಸಾಡುವಿಯ ಮದಾಂಧಳೆ. ನಿನ್ನ ಶಿರಸ್ಸನ್ನು ಬಗೆದು ಮಹಿಷಾಸುರ, ನಿನ್ನ ರಕ್ತಪಾನವನ್ನು ಮಾಡದಿದ್ದರೆ ನಾನು ಮಹಿಷಾಸುರನೇ. ಹಿಂದಿನ ವೈರಿ ಸಿಕ್ಕಿದೆಯೇ? ಮಗಂದ, ನನ್ನ ಅವತಾರಗಳನ್ನೆಲ್ಲವನ್ನು ಸಹಿತವಾಗಿ ಕೊಂದು ಹೋಗ್ತಾ ಇರುವಿಯ. ನೋಡ್ತಾ ಇರು ಈ ಉರಿವಾಡಿ ಕೊಂದು ಬಿಸಾಡುತ್ತೇನೆ. ಚಂಡವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾ ನೋಡೇ ಬಿಡ್ತೇನೆ. ಪಾಪಿಯಾಗಿರತಕ್ಕಂಥ ರಕ್ತಬೀಜಾಸುರ ಇತ್ತಲೇ ಬರ್ತಾ ಇದ್ದಾನೆ. ಬರಲಿ ಅವನಿಗೂ ಒಂದು ಕೈ ನೋಡಿಕೊಳ್ತೇನೆ.
ಬಚ್ಚಾವ್ರೆ ಎಲ್ಲಿ ಬರ್ತಾ ಅಲ್ಲಿ ಇದ್ದಾರೆ? ಕರ್ಕೊಂಡ್ ಬಚ್ಚಾವ್ರೆ, ಹೆಣ್ಣು ಕರ್ಕೊಂಡ್ ಬಚ್ಚಾವ್ರೆ. ನೀನ್ ಗಂಡು ರೆಡಿ ಆಗು. ಏನು ನಾನು ಗಂಡು ರೆಡಿಯಾಗಬೇಕು? ರೆಡಿ ಆಗು. ಬರ್ತಾ ಇದ್ದಾರೆ ತೋರು. ಮಹಿಷಾಸುರನೆಲ್ಲೋ? ಮಹಿಷಾಸುರ ಹೌದು. ಅವ್ನು ಮೈಸೂರು ನೋಡ್ಕೊಂಡ್ ಬರ್ತೀನಿ ಅಂತ ಹೋಗೋಣ. ಏ ದಾರಬಲ ವಜ್ರಬಾಹುಕ, ಅವ್ರು ದಾರ ವರ್ಷಿದವ್ರ ಕಣೆ. ಚಂಡಮುಂಡರೇನಾದ್ರು? ಅವ್ರು ಚಟ ಕಟ್ತಾವ್ರೆ. ಶರಗ್ರೀವ, ಅವ್ನು ಶಾಳದವ್ರು ಬಂದು ಬಿದ್ದವನೆ. ಶುಂಭಾನಿ ಶುಂಭರು ಅವ್ರು ಬೊಂಬಾಯಿಗೆ ಹೊಂಟೋದ್ರು. ಏ ಅವರೆಲ್ಲರೂ ಏನಾದರೂ ಹೇಳೋ. ಪಿಂಡಿಗೆ ನಿಗಿರ್ಕೊಂಡವ್ರು ಹಿಂಗೆ. ಯಾರಿಂದ ಯಾರಿಂದ ಆ ರೀತಿ ಆಯಿತು? ಅಮ್ಮನವರಿಂದ, ಆದಿಶಕ್ತಿಯಿಂದಲೇ. ಲೇ ರಕ್ತಬೀಜ, ನೀನು ಮಾಡಿದ ಕರ್ಮಗಳಿಗೋಸ್ಕರವಾಗಿ ಕಾಣೋ ಪಾಪಿಷ್ಟ. ಫು. ಏನು ವಿಷದ ಯಾವ ಮದ್ದು ನನ್ನ ಮನೆಯಲ್ಲಿಯೇ ಇಟ್ಟುಕೊಂಡಿದ್ದೇನೆ. ಮರಣದ ಮದ್ದು ನನ್ನ ಮನೆಯಲ್ಲಿಯೇ ಇಟ್ಟುಕೊಂಡಂತ. ನಾನು ಯಾರು ಗೊತ್ತೇನೋ? ಯಾರೋ ನೀನು? ಇಲ್ಲಿ ಬಂದಿರತಕ್ಕಂಥ ಜಗದಾಂಬೆಯಾಗಿರತಕ್ಕಂಥ ಆದಿಶಕ್ತಿಗೆ ನಾನು ಪೂಜೆ ಮಾಡತಕ್ಕಂಥ ನಾನೊಬ್ಬ ಪೂಜಾರಿ. ಅನಂತನೆಂಬ ಪೂಜಾರಿ ನಾನು. ಹಿಂದೆ ಹುಳು ಮುಟ್ಟಿದ ಎಂದಿನ ಹೂವನ್ನು ನೀರಿಗಜ್ಜದೆ ಜಗದಾಂಬೆಗೆ ಮುಡಿಸುವುದಕ್ಕೋಸ್ಕರವಾಗಿ ಆ ಮಹತಾಯಿ ನನಗೆ ಒಂದು ಯುಗ ಕಾಲ ನನಗೆ ರಾಕ್ಷಸರ ಜನ್ಮ ಬರಲಿ ಅಂತ ಶಾಪ ಕೊಟ್ಟಿದ್ಲು. ಆ ಶಾಪಕ್ಕೋಸ್ಕರವಾಗಿ ನೀನು ಕೊಟ್ಟಂತ ಅನ್ನ ತಿನ್ಕೊಂಡು ಬಿದ್ದಿದ್ದೆ ಪಾಪಿಷ್ಟ. ಇವತ್ತೇ ನಾನೇ ಮನಸ್ಸು ಮಾಡಿಬಿಟ್ರೆ ನಿನಗೆ ಗ್ವಾಮಾಳೆ ಹಿಡಿದು ಬಿಟ್ಟು ಸಿಗಿದು ಬಿಡ್ತೀನಿ. ಯಾವೋ ಭ್ರಷ್ಟ ನನ್ನ ಮನೆಯಲ್ಲಿಯೇ ಇದ್ದು ನನ್ನನ್ನೇ ಈ ರೀತಿ ಹೇಳ್ತಾ ಇದೀಯ. ಎಲ್ಲಿ ಹೋದ್ರು ಏಯ್, ನಾನೇ ಹೊಡಿವೆ ನಿನ್ನ. ನಾನ್ ತಿನ್ನೋ ಮಾಲಲ್ಲ ನೀನು. ಎಲ್ಲಿ ಹೋದರೂ ಬಿಡುವುದಿಲ್ಲ ನಿನ್ನನ್ನು. ಏಯ್ ಬಾ, ನಮ್ಮ ತಾಯಿಯವಳೆ ಅಲ್ಲಿ ತೋರಿಸ್ತೀನಿ ಬಾ. ನಡೆ ಭ್ರಷ್ಟ. ಅಮ್ಮ, ರಕ್ಷಿಸು ಅಮ್ಮ, ನನ್ನನ್ನು ರಕ್ಷಿಸು. ಹಿಂದೆ ನಾನು ಹುಳು ಮುಟ್ಟಿದ ಹೆಂಜಲು ಹೂವನ್ನು ನೀರಿಗಜ್ಜದೆ ನಿನಗೆ ನಾನು ಮುಡಿಸುವುದಕ್ಕೋಸ್ಕರವಾಗಿ ಒಂದು ಯುಗಗಳ ಕಾಲ ನಿನಗೆ ರಾಕ್ಷಸರ ಜನ್ಮ ಬರಲಿ ಅಂತ ಶಾಪ ಕೊಟ್ಟಿದ್ರಿ. ಆ ಶಾಪವನ್ನು ನಿವೃತ್ತಿಸಿ ನಿಮ್ಮ ಪಾದಕ್ಕೆ ಸೇವಕನನ್ನಾಗಿ ಮಾಡಿಕೊ. ಬಾಕಂದ ಸಾಕು ಬಳಲಿದ್ದ ಮಗನೇ, ಸಹಾಸಿ ನೀನಾಗಿರುವಿ. ಹಿಂದೆ ನೀನು ಮಾಡಿದ ಅಪರಾಧಕ್ಕೋಸ್ಕರವಾಗಿ ಈ ದಾನವರ ಒಳಲಿನಲ್ಲಿ ಅನೇಕವಾಗಿ ಶ್ರಮ ಪಟ್ಟಿರ್ಬೇಕಂದ. ಬಾ, ನಿನ್ನನ್ನ ನಾನು ಮೋಕ್ಷವನ್ನು ಕೊಡುತ್ತಿದ್ದೇನು. ಬಾ, ನನ್ನ ಗರ್ಭ ಸೇರಿಕೊ. ಆದರೆ ಮುಂದೆ ಈಗ ಸತ್ತಂತ ದಾನವರು ಈ ಪಟ್ಟಣವೇ ರಕ್ತಬೀಜಾಸುರನ ಪಟ್ಟಣವೇ ಮುಂದಕ್ಕೆ ಮೈಸೂರಾಗಲಿ. ಇಲ್ಲಿ ಸತ್ತಿರುವಂತ ದಾನವರ ಮೂಳೆಯೇ ಒಂದು ಪರ್ವತವಾಗಲಿ. ಅಲ್ಲಿ ಚಾಮುಂಡೇಶ್ವರಿಯಾಗಿ ನಾನು ನೆಲೆಸುತ್ತೇನೆ. ನನ್ನ ಕಾಲ್ಬಳಿಯಲ್ಲಿ ನೀನಾದರ ಅನಂತನೆಂಬ ಭಕ್ತನಾಗಿ ಜೀವಿಸಿ ನನಗೆ ಬರುವಂತ ಆ ಫಲ ಪುಷ್ಪ ಗಂಧ ಅಕ್ಷತೆಗಳು ನನಗೆ ಸಲ್ಲಲಿ. ನನಗೆ ಬರುವಂತ ಅನೇಕವಾದ ರಕ್ತ ಮಾಂಸಾದಿಗಳು ಕೋಳ ಕುರಿಗಳೆಲ್ಲ ನಿನಗೆ ಹಾರವಾಗಲಿ. ಬಾಕಂದ, ಬಾ ಮಗನೇ. ಆಗಲಿ. ಎಲ್ಲಿ ಹೋದ ಅವನು? ಎಲ್ಲಿ ಹೋದ ಬೋಂಡ? ಎಲ್ಲಿ ಹೋದ? ಓಹೋ, ಇವಳೆಯೋ ಆ ಜಗನ್ಮೋಹಿನಿ. ನೀನೇನೇ ಜಗನ್ಮೋಹಿನಿ? ಹೌದು ಕಾಣ, ನಾನೇ. ಆದರೆ ರಕ್ತ ಬೀಜಾಯನವನು ನೀನೇ ಏನೋ? ನಾನೇ ರಣರಕ್ತ ಬೀಜಾಸುರ. ಅಬ್ಬಬ್ಬ, ಹಾಗಾದ್ರೆ ಈ ದೇವತೆಗಳಿಗೆ ಸೆರೆಯಲ್ಲಿಟ್ಟುಕೊಂಡು ಮೆರೆಯುತ್ತಿರುವಂತ ಮಧಾಂತನು ನೀನೇ ಏನೋ? ನಾನೇ. ಜಾಡಿಸಿ ಎದೆಗೆ ಒತ್ತರೆ 3 ಗಂಟೆಗೆ ರಕ್ತ ಕಾರಿ ಹೋಮಿಗೆ ಉಳಬೇಕು. ಅಮ್ಮಮ್ಮ,